ಹಾಯ್ ನನ್ನ ಚಾನಲ್ನ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಬಂದ್ಬಿಟ್ಟು ಇವತ್ತು ಮಂಗಳವಾರ, ಬುಧವಾರ ಬಂದ್ಬಿಟ್ಟು ಹೊಸದುರ್ಗ ಕುರಿ ಸಂತೆ ಇದೆ. ಅದಕ್ಕೆ ನಾನು ಚಿಕ್ಕಮಗಳೂರಿಗೆ ಹೋದವಳು ವಾಪಸ್ ಬಂದಿದ್ದೀನಿ. ಕಾರಣ ಏನು ಅಂತಂದರೆ ಇವತ್ತು ಕುರಿ ನೋಡೋಣ ಅಂತ ಮತ್ತೊಂದು 10-15 ಮತ್ತೆ ಕುರಿ ಮರಿಗಳನ್ನ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ ಚಿಕ್ಕಮಗಳೂರಿಂದ. ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಅದೇ ರೀತಿ ತುಂಬ ಜನ ಹೇಳ್ತಿರೋದು ಡಾಕ್ಟರ್ ಹತ್ರ ವ್ಯಾಕ್ಸಿನ್ ಹಾಕ್ಸಿ ಅಕ್ಕ ಅಂತ, ಅದನ್ನು ಕೂಡ ಮಾಡೋಣ ಅಂತ ಇದ್ದೀನಿ. ವ್ಯಾಕ್ಸಿನ್ ಹಾಕ್ಸೋದನ್ನು ಕೂಡ ಇವಾಗ ಹತ್ತಿದೆಯಲ್ವಾ, ಇನ್ನೊಂದು 10 ಜೊತೆ ಇನ್ನೊಂದು 15 ತಗೊಳ್ಳೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಅವರು ಕುರಿನ ಸಂತೆ ಹೊಡ್ಕೊಂಡು ಹೋಗೋಕ್ಕೆ ಅಂತೇಳಿ ತರ್ತಾರೆ ದಲ್ಲಾಳಿಗಳು, ಕುರಿ ದಲ್ಲಾಳಿಗಳು ಹೊಸದುರ್ಗ ಸಂತೆಗೆ. ನಾಳೆ ಬುಧವಾರ ಹೊಸದುರ್ಗ ಸಂತೆ ಅಲ್ವಾ, ಅದಕ್ಕೆ ತಂದು ಇಟ್ಕೊಳ್ತಾರೆ. ಅವ್ರ ಮನೆ ಹತ್ರ ಸ್ಟಾಕ್ ಮಾಡ್ಕೊಳ್ತಾರೆ. ಹಂಗಾಗಿ ಅವ್ರ ಮನೆ ಹತ್ರ ಹೋಗಿ ಕುರಿನ ನೋಡಿ ಸೆಲೆಕ್ಟ್ ಆದರೆ ಒಂದು 15 ತರೋಣ ಅಂತೇಳಿ ಯೋಚನೆ ಮಾಡಿ ಇವತ್ತು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ತುಂಬ ಜನ ಕೇಳ್ತಾರೆ, ಅಕ್ಕ ನೀವು ಇಲ್ಲೇ ಇರ್ತೀರಾ ಇಲ್ಲ ನಿಮ್ಮದು ಬೇರೆ ಊರು ಯಾವುದು ಅಂತೇಳಿ. ನಮ್ಮ ಊರು ಬಂದುಬಿಟ್ಟು ಚಿಕ್ಕಮಗಳೂರು. ನಮ್ಮ ಮನೆ, ನಾವು ಮಕ್ಕಳು ಎಲ್ಲ ಇರೋದು ಚಿಕ್ಕಮಗಳೂರಲ್ಲೇ. ಇದು ಅಮ್ಮನ ಮನೆ. ಇಲ್ಲಿ ನಾವು ಕುರಿ ಮತ್ತು ಹಸುನ ಸಾಕಾಣಿಕೆ ಮಾಡ್ತಾ ಇದ್ದು ನಮ್ಮ ಮನೆಯವರು ಇಲ್ಲಿ ಇರ್ತಾರೆ. ನಾನು ಇರ್ತೀನಿ, ನಮ್ಮ ಮನೆಯವರು ಇರ್ತಾರೆ. ಬಂದು ಹೋಗ್ತಾ ಇರ್ತೀವಿ. ಈ 10 ಜೊತೆಗೆ ಇನ್ನೊಂದು 15 ತರೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಳ್ತಾ ಇದ್ವಿ. ನೋಡೋಣ ಆ ಬಜೆಟಿಗೆ ಸಿಕ್ಕಿದ್ರೆ. ನೋಡಿ, ನಾವು ಏನು ಆಯಿತಾ ಚಾಪ್ ಕಟ್ಟರ್ ಮಿಷಿನ್ ತಂದ್ವಲ್ಲ, ಅದು ಇಲ್ಲಿಗೆ ಇಟ್ಕೊಂಡಿದ್ದೀವಿ ಆಯಿತಾ. ಚಾಪ್ ಕಟ್ಟರ್ ಮಿಷಿನು ನೋಡಿ, ಇಲ್ಲಿ ಮಲಗಕ್ಕೆ ಅಂತೇಳಿ ನಮ್ಮ ಮನೆಯವ್ರು ಮಾಡಿದ್ದಾರೆ. ಅಂದರೆ ಇದು ನಮ್ಮ ಮನೆ ಬಂದುಬಿಟ್ಟು ಹೊರಗಡೆ ಇದೆ, ಅಂದರೆ ಊರಿಂದ ಹೊರಗಡೆ ಇದೆ. ಹಾಗಾಗಿ ಇಲ್ಲಿ ಮಲಗ್ಬೋದು ಅಂತೇಳಿ ಈ ರೀತಿ ಅವರೇ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ಮಲಗ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಲಗಕ್ಕೂ ಅಷ್ಟೇ ಇಲ್ಲಿ ಈಸಿಯಾಗಿ ಇಲ್ಲಿ ಮಲಗ್ಬೋದು. ಇದಕ್ಕೆ ಹೆಂಗೆ ಹೋಗೋದು ಅಂತ ನೀವು ಗೊತ್ತಿಲ್ಲ ಅಲ್ವಾ, ನಾನು ತೋರಿಸ್ತಿರ್ತಾ ಇದ್ವಿ. ಹೋಗೋದಂದ್ರೆ ಇಲ್ಲೊಂದು ಚೇರ್ ಇಟ್ಕೊಂಡ್ಬಿಟ್ಟು ಆಯ್ತಾ, ಇದ್ರ ಮೇಲೆ ಈ ಥರ ಹತ್ಬಿಟ್ಟು ನಿಮಗೆ ಮಲ್ಕೊಳೋದು. ಇದು ಮಲಗಕ್ಕೋಸ್ಕರ ಮಾಡಿರೋದು. ಅಂದರೆ ಡೇ ಟೈಮಲ್ಲಿ ಮತ್ತು ರಾತ್ರಿ ಟೈಮಲ್ಲಿ ತುಂಬ ಟೈಮ್ ಇಲ್ಲೇ ಇರ್ತೀವಿ ನಾವು. ಅವಾಗ ಬೇಜಾರಾದರೆ ಆರಾಮಾಗಿ ಕುರಿ ಇರ್ತವೆ, ನಾವು ಇಲ್ಲಿ ಮಲ್ಕೋಬೋದು. ಹಾಗಾಗಿ ಇದನ್ನು ಮಾಡಿರೋದು. ನಾನಂತೂ ನೋಡಿ ಬ್ಲೂಟೂತಲ್ಲಿ ಹಾಡು ಕೇಳ್ಕೊಂಡು ಆರಾಮಾಗಿ ಬ್ಲೂಟೂತಲ್ಲಿ ಹಾಡು ಕೇಳ್ಕೊಂಡು ಈ ಕುರಿ ಜೊತೆ ಇರ್ತೀನಿ ನಾನು. ನಿಜವಾಗ್ಲೂ ಇದನ್ನು ನಾನು ಏನು ಗೊತ್ತಾ, ಒಂಥರ ಹ್ಯಾಪಿಯಾಗಿ ಫನ್ನಾಗಿ ಕುರಿಗಳ ಜೊತೆ ಮಾತಾಡ್ಕೊಂಡು ಇದ್ರ ಮೇಲೆ ಮಲ್ಕೊಳ್ತೀನಿ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಆಯಿತಾ. ಇದೊಂಥರ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಗಾಳಿ ಬೀಸ್ತಾ ಇರುತ್ತಾ ಹೊರಗಡೆ ಗಾಳಿ, ಇದ್ರ ಮೇಲೆ ಮಲ್ಕೊಂಡ್ರು ಅಂತೂ ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ನಾವು ಇದ್ರ ಮೇಲೆ ಮಲಗಿರ್ತೀವಿ ಯಾವಾಗಲೂ. ಇದ್ರ ಮೇಲಿಂದ ಇಳಿಯೋದು ಈಸಿ. ಇಲ್ಲಿ ನೋಡಿ, ಇಲ್ಲೊಂದು ಚೇರ್ ಇದೆ, ಇದ್ರ ಮೇಲೆ ಕಾಲಿಟ್ಕೊಂಡ್ಬಿಟ್ಟು ಈ ಥರ ಇಳಿಯೋದು ಅಷ್ಟೇ. ನೋಡಿ ನಮ್ಮ ಕುರಿಗಳು ಹೆಂಗೆ ಸಾಲಾಗಿ ಆಯ್ತಾ ಮೇವು ತಿಂತಾ ಇದ್ದಾವೆ. ನೋಡಿ ಎಷ್ಟು ಸಾಲಾಗಿ ಮೇವು ತಿಂತಾ ಇದ್ದಾವೆ. ಇದಕ್ಕೆ ನಾವು ಈಗ ಜಂತುಳಿದ್ದು ಇಂಜೆಕ್ಷನ್, ಅಂದರೆ ಜಂತುಳಿದ್ದು ಒಂದು ಟಾನಿಕ್ ಬರುತ್ತಲ್ವ, ಜಂತುಳಿ ಟಾನಿಕ್ಕು ಮತ್ತು ಡಾಕ್ಟರ್ ಹತ್ರ ವ್ಯಾಕ್ಸಿನ್ನು ಹಾಕಿಸ್ಬೇಕು ಇವಾಗ. ಅದಕ್ಕೆ ಡಾಕ್ಟ್ರು ಬರೋಕ್ಕೆ ಕೇಳಿದ್ದೀವಿ. ಈಗ ಇವತ್ತು ಹೋಗಿ ಕುರಿ ನೋಡ್ಕೊಂಡು ಬರ್ತೀವಿ. ನನಗೆ ಇಷ್ಟ ಆಯಿತು ಒಂದು 15 ತರ್ತೀವಿ, ಇಷ್ಟ ಆಗಲಿಲ್ಲ ಸಾಕು ಇರುತ್ತೇನೆ ಅಂತೇಳಿ. ಏಕೆಂತಂದರೆ 10ಕ್ಕಿಂತ ಇನ್ನೊಂದು 10-15 ಜಾಸ್ತಿ, ಒಂದು 25 ಆದರೆ ಒಟ್ಟಿಗೆ ಹೆಂಗೂ ನೋಡ್ಕೊಳ್ಳೇಬೇಕಲ್ಲ. 10 ನೋಡ್ಕೋಬೇಕು, 25 ನೋಡ್ಕೋಬೇಕು. ಹಾಗಾಗಿ ಇನ್ನೊಂದು 15 ತರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವತ್ತು. ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ನಿಜವಾಗ್ಲೂ ನಿಮ್ಮದು ಒಂದೊಂದು ಕಮೆಂಟು ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ನಿಮ್ಮ ಸಜೆಷನ್ ಇದೆಯಲ್ಲ, ಚಿಂದಿ ಚಿತ್ರಾನ್ನ ಬೂಂದಿ ಮಸಾಲ ಸೂಪರ್ ಸಜೆಷನ್ ಕೊಡ್ತೀರಾ. ಅಕ್ಕ ಈಗ ಮಾಡಿ ಅಕ್ಕ, ಈಗ ಮಾಡಿ ಅಕ್ಕ, ಈಗ ಮಾಡಿ ಅಂತೇಳಿ. ನಾನಂತೂ ಅದಕ್ಕೆ ತುಂಬ ಹ್ಯಾಪಿ ಆಗಿದ್ದೀನಿ. ಈಗ ಈ 10 ಜೊತೆಗೆ ಇನ್ನೊಂದು 15 ತರೋಣ ಅಂತಿದ್ದೀವಿ. ಇವತ್ತು ಹೋಗಿ ತರ್ತೀವಿ. ಅಕಸ್ಮಾತ್ ಇವತ್ತು ಆ ದಲ್ಲಾಳಿ ಹತ್ರ ಒಳ್ಳೆ ಕುರಿ ಇರಲಿಲ್ಲ ಅಂದರೆ ನಾಳೆ ಬುಧವಾರ ಹೊಸದುರ್ಗದ ಸಂತೆಗೆ ಹೋಗಿ ಆದ್ರೂ ಟ್ರೈ ಮಾಡ್ತೀವಿ ತರೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆಷ್ಟು ಕುರಿ ತಂದರು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಎಷ್ಟು ಕುರಿ ತಂದೆ, ಯಾವ ರೇಟ್ ಕೊಟ್ಟೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬಾಯ್.